ನಾವು ಹೆದರೋ ಅಷ್ಟು ಹೆದರ್ಸುತ್ತೆ ಅದು. ನಿನ್ನ ಅಕ್ಕಪಕ್ಕ ಏನಾದ್ರೂ ಇದೆಯಾ ನೋಡು. ಸರ್, ದಯವಿಟ್ಟು ಹೀಗೆಲ್ಲ ಇನ್ಸಲ್ಟ್ ಮಾಡಕ್ ಹೋಗ್ಬೇಡಿ. ನಾವಂತವ್ರಲ್ಲ. ಇನ್ನ ನಿಮ್ಮ ಹತ್ರ ಮಾತಾಡಿ ಪ್ರಯೋಜನ ಇಲ್ಲ. ಮಾರುತಿ ನೋಡ್ರಿ, ಆಫೀಸರ್ಸ್ ವೆರಿಫಿಕೇಶನ್ ಮುಗಿತಾ? ಮುಗಿದು ಸರ್. ಸರ್ ಕಂಪ್ಲೇಂಟ್ ಕರೆಕ್ಟ್ ಆಗಿದೆ ಸರ್. ಅಕೌಂಟು ಸಿಕ್ಕಾಬಿಟ್ಟೆ ಮಿಸ್ ಮ್ಯಾಚ್ ಇದೆ. ಅಂದ್ರೆ ಇಲ್ಲಿ ಇಲ್ಲಿಗಲ್ ಆಗಿ ಚಿನ್ನ ಮಾರಿರ್ಬೋದು. ಮಿಸ್ಟರ್ ಸಂಜೀವ್, ಎವಿಡೆನ್ಸ್ ಎಲ್ಲ ನಿಮ್ಮ ಅಗೇನೆಸ್ಟ್ ಆಗಿದೆ. ನಿಮ್ಮನ್ನ ಅರೆಸ್ಟ್ ಮಾಡ್ತಾ ಇದ್ದೀವಿ. ಬಾಲಾ, ಇದು ಕೃಷ್ಣ ಒಬ್ಳೆ ಹೋಮ್ವರ್ಕ್ ಮಾಡ್ತಾ ಇದ್ದಾಳೆ. ಒಂದ್ ಸ್ವಲ್ಪ ಹೋಗಿ ನೋಡ್ತೀರಾ? ಅಮ್ಮಣ್ಣಿ, ನಾನು ಆ ಕಡೆ ಹೋಗಿದ್ದ ಈ ಕಡೆ ಎಸ್ಕೇಪ್ ಆಗೋ ಪ್ಲಾನಾ? ಹಾ, ಈ ಸಿನಿಮಾ ಟ್ರಿಕ್ಸ್ ಎಲ್ಲ ನನ್ನ ಹತ್ರ ಬೇಡ. ನೀವು 100 ಸಿನಿಮಾ ಮಾಡಿರ್ಬೋದು, ಆದರೆ ನಾನು 1000 ಸಿನಿಮಾ ನೋಡಿದ್ದೀನಿ. ನೀವು ಹೋಗಂಗಿಲ್ಲ ಅಷ್ಟೇ. ಬಾಲಾ, ಸಿಚುವೇಶನ್ ಅರ್ಥ ಮಾಡ್ಕೊಳ್ಳಿ. ಅರ್ಥ ಮಾಡ್ಕೊಂಡಿರೋದಕ್ಕೆ ನಾನು ಕಾವಲ್ ಕಾಯ್ಕೊಂಡು ಕೂತಿರೋದು. ನೀವು ಹೋಗೋದ್ ಬೇಡ ಅಷ್ಟೇ. ಅಣ್ಣ, ತಂಗಿ ತಂಗಿ, ಈ ಡವೆಲ್ಲ ಬೇಡ. ನೋ ಪರ್ಮಿಷನ್. ಬಾಲಾ, ಹಾ, ಈಗ ಬಂದ್ರಿ ನೋಡಿ ಟ್ರ್ಯಾಕಿಗೆ. ಇವತ್ ಬಿಟ್ರೆ ಹೆಂಗ್ಸ್ ಯಾವತ್ ಸಿಗ್ತಾಳೋ ಅಥವಾ ಸಿಗ್ದೇನೆ ಹೋಗ್ತಾಳೋ ಯಾರಿಗ್ ಗೊತ್ತು? ಬಾಲಾ, ಇಲ್ಲಿ ನಡೀತಿರೋ ಎಲ್ಲಾ ಪ್ರಾಬ್ಲಮ್ಸ್ಗೂ ಅವಳಿಗೂ ಏನೋ ಸ್ಟ್ರಾಂಗ್ ಆಗಿ ಲಿಂಕ್ ಇದೆ ಅಂತ ನಂಗೆ ಅನಿಸ್ತಾ ಇದೆ. ಅಂದ್ರೆ ಈಗ ದೇವಸ್ಥಾನಕ್ಕೆ ದೇಣಿಗೆ ಕೊಡ್ತಿರೋರು ಯಾರು? ಹಾ, ಹೆಂಗ್ಸು. ಯಾವ ಅಕೌಂಟ್ ಇಂದ ಹಣ ಹೋಗ್ತಾ ಇದೆ? ನಮ್ಮ ಅಕೌಂಟಿಂದ. ಅಷ್ಟು ದೊಡ್ಡ ಅಮೌಂಟು ಇಲ್ಲಿ ಯಾರಿಗೂ ಗೊತ್ತಿಲ್ದಂಗೆ ಹೊರಗೆ ಹೋಗೋದಕ್ಕೆ ಹೇಗ್ ಸಾಧ್ಯ? ಈ ಮನೇಲಿರೋ ಯಾರಿಗೋ ಆ ಹೆಂಗಸು ಪರಿಚಯ ಇದ್ದಾಳೆ, ಅಥವಾ ಈ ಮನೇಲಿರೋ ಯಾರೋ ಆ ಹೆಂಗಸಿನ ಮೂಲಕ ದೇವಸ್ಥಾನಕ್ಕೆ ಹಣ ಕಳಿಸ್ತಾ ಇದ್ದಾರೆ. ಅವ್ರ ಉದ್ದೇಶ ಏನು? ಮತ್ತೆ ಆ ದುಡ್ಡು ಏನಾಯ್ತು? ಯಾರಿಗ ಹೋಗ್ತಾ ಇದೆ? ಯಾವ ಕೆಲ್ಸಕ್ಕೋಸ್ಕರ ಹೋಗ್ತಾ ಇದೆ? ಅಯ್ಯೋ, ನೀವ್ ಹೇಳ್ತಿರೋದ್ ಕೇಳ್ತಿದ್ರೆ ನನ್ಗೆ ತಲೆ ಕೆಟ್ಟೋಗ್ತಿದೆ. ನಿಮಗ್ ಬರೀ ತಲೆ ಕೆಟ್ಟ ಹೋಗ್ತಾ ಇದೆ, ನನಗ್ ಕೆಟ್ಟಿ ಗೊಬ್ಬರ ಆಗ್ತಾ ಇದೆ. ನನಗೆ ಈ ಪ್ರಶ್ನೆಗಳಿಗೆ ಉತ್ತರನೇ ಸಿಗದೆ ಹುಚ್ಚಿಡಿಯೋ ತರ ಆಗ್ತಿದೆ. ಅದಕ್ಕೆ ನಾನು ಕ್ವಿಕ್ ಆಗಿ ಹೋಗಿ ಒಂದ್ ರೌಂಡ್ ನೋಡ್ಕೊಂಡು ಬಂದ್ಬಿಡ್ತೀನಿ. ಪ್ಲೀಸ್ ಬಾಳಣ್ಣ, ತಡಿಬೇಡಿ. ಅಲ್ಲ ರಚನಾ, ಇದು ರಿಸ್ಕ್ ಇದೆ ಅಂತ ಗೊತ್ತಿದ್ರು ನಾನ್ ನಿಮ್ ಹತ್ರ ಎಲ್ಲ ಮುಕ್ತವಾಗಿ ಹೇಳ್ಕೊಂಡಿದ್ಕೆ ತಾನೆ ನೀವ್ ಇಷ್ಟೊಂದು ಭಯ ಪಡ್ತಾ ಇದ್ದೀರಾ. ಹೇಳ್ಕೊಂಡಿಲ್ಲ ಅಂದಿದ್ರೆ, ಇಲ್ಲೇ ಲಾನಲ್ಲಿ ವಾಕ್ ಮಾಡ್ತಾ ಇರ್ತೀನಿ ಅಂತ ಸುಳ್ಳು ಹೇಳಿ ಹೊರಗೆ ಹೋಗಿದಿದ್ರೆ ನಾನು ಆ ಕೆಲಸ ಮಾಡ್ಬೋದಿತ್ತು ತಾನೆ. ಆದ್ರೂ ನಿಮ್ ಹತ್ರ ಯಾಕೆ ಶೇರ್ ಮಾಡ್ಕೊಂಡೆ? ನೀವು ನನ್ನ ಅಣ್ಣ, ಅದಕ್ಕೆ. ಆದ್ರೂ ನನ್ಗೇನು ಆಗಲ್ಲ ಬಾಲ. ತೀರಾ ನಾನೇ ಹೋಗಿ ಸಿಕ್ಕಾಕೊಂಡ್ಬಿಡ್ತೀನ. ಯಾರಿಗೂ ಗೊತ್ತಾಗ್ದಂಗೆ ಆ ಹೆಂಗ್ಸ್ ಯಾರು ಅಂತ ತಿಳ್ಕೊಂಡು ಓಡ್ ಬಂದ್ಬಿಡ್ತೀನಿ ಅಷ್ಟೇ. ನೋಡಿ, ಅಲ್ಲೇನಾದ್ರೂ ಪ್ರಾಬ್ಲಮ್ ಆಗ್ತಿದೆ ಅಂತ ನಂಗೆ ಅನ್ಸಿದ್ರೆ ತಕ್ಷಣ ನಿಮ್ಗೊಂದು ಕಾಲ್ ಮಾಡ್ಬಿಡ್ತೀನಿ. ನೀವೇನು ಟೆನ್ಷನ್ ಮಾಡ್ಕೊಂಬಿಡಿ. ಬಲ್ಲ. ರಚನಾ, ರಚನಾ, ಒಂದ್ ನಿಮಿಷ. ಇನ್ಸ್ಪೆಕ್ಟರ್, ಸಂಜೀವ್ ರಾಘವೇಂದ್ರ ಅವ್ರನ್ನ ಅರೆಸ್ಟ್ ಮಾಡಿ ಕಸ್ಟಡಿ ತಗೊಳ್ಳಿ. ಓಕೆ ಸರ್. ಬಿಡಿ ಬಿಡಿ. ಸರ್, ಎಳ್ಕೊಂಡ್ ಬನ್ನಿ ಅವನನ್ನ, ನನ್ನನ್ನ, ಈ ರಾಣನ್ನೇ
ಸಿಇಒ ಪೊಸಿಷನ್ ಇಂದ ಕಿತ್ತಾಕ್ತಾನ. ಇವತ್ತು ಗೊತ್ತಾಗತ್ತೆ ಈ ರಾಣನ್ ಕೆಪಾಸಿಟಿ ಏನು ಅಂತ ಇವನಿಗೆ. ಅಣ್ಣ ಅವನ್ ಜೈಲಿಗೆ ಹೋದ ತಕ್ಷಣ ಅವ್ನ್ ಸಪೋರ್ಟ್ ಮಾಡಿರೋ ಸ್ಟಾಫ್ನೆಲ್ಲ ಮನೆ ಕಳ್ಸ್ಬಿಡೋಣ. ಫೈರಿಂಗ್ ಲೆಟರ್ಸ್ನೆಲ್ಲ ರೆಡಿ ಮಾಡ್ಕೊಳ್ಳೋಕಪ್ಪು. ನಾಳೆ ಬೆಳಿಗ್ಗೆ ನಾವು ಬಂದ ತಕ್ಷಣ ಮಾಡೋ ಮೊದಲನೇ ಕೆಲ್ಸನೇ ಇವ್ರನ್ನೆಲ್ಲಾನು ಫೈರ್ ಮಾಡೋದು. ಸರ್, ನಮ್ ಟಿಕೆಟ್ ಮಂಡ್ರು ದೇವ್ರಂತವ್ರು. ಅವರು ನಮ್ಮನ್ನೆಲ್ಲ ಮನೆ ಮಂದಿ ತರ ನೋಡ್ತಾರೆ. ಅವ್ರಿಗೆ ಮೋಸ ವಂಚನೆ ಎಲ್ಲ ಗೊತ್ತಿಲ್ಲ ಸರ್. ಅವ್ರ ಮೇಲಿನ ಹೊಟ್ಟೆ ಊರಿಗೆ ಯಾರೋ ಬೇಕು ಅಂತ ಅವ್ರನ್ನ ಸಿಕ್ಕಾಕ್ಸಿದ್ದಾರೆ. ರೇ ಸ್ವಾಮಿ, ಹೇಳ್ರಿ ಮೇಲೆ. ನಮ್ ಕೆಲ್ಸ ಕಟ್ಟ ಬಂದ್ರೆ ನಿಮ್ಮನ್ನ ಅರೆಸ್ಟ್ ಮಾಡ್ಬೇಕಾಗತ್ತೆ. ಹೇಳಿ ಮೇಲೆ. ಟಿಕೆಟ್ ಮಂಡ್ರೆ, ಯಾರೋ ಸಂಚು ಮಾಡಿ ನಿಮ್ ಮೇಲೆ ಮುಗಿ ತೀರ್ಸ್ಕೊತಾ ಇದ್ದಾರೆ. ಏನಾದ್ರು ಮಾಡಿ ಇದರಿಂದ ಹೊರಬನ್ನಿ ನನ್ನಪ್ಪ. ಒಂದು ನಿಮಿಷ ಸರ್, ಕಂಪನಿ ಸಿಇಒ ಅಂತ ತಾನೆ ನೀವನ್ನ ಅರೆಸ್ಟ್ ಮಾಡ್ತಾ ಇರೋದು? ಹೌದು. ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಶನ್, ನಾನು ರೀಸೆಂಟ್ ಆಗಿ ಅಪಾಯಿಂಟ್ ಆಗಿರೋದು ಸರ್. ಕೇವಲ ಒಂದು 10 ದಿವಸದ ಮುಂಚೆ. ಇಸ್ ಇಟ್? ಎಸ್ ಸರ್. ಒಂದೇ ನಿಮಿಷ ಟೈಮ್ ಕೊಡಿ ಸರ್, ಬಂದೆ. ಅಜ್ಜಿ, ನಾನು ಕೃಷ್ಣ ಅಜ್ಜಿ. ಅಜ್ಜಿ, ಗೊಂಬೆ ನನ್ನನ್ನು ಸಾಯಿಸಕ್ ಬರ್ತಾ ಇದೆ ಅಜ್ಜಿ. ಅಜ್ಜಿ, ಕಾಪಾಡಿ ನನ್ನ ಅಜ್ಜಿ. ಪಾಪು, ಏ ಪಾಪು, ಅಜ್ಜಿ, ಆ ಗೊಂಬೆಗೆಲ್ಲ ಹೆದರ್ಬೇಡ ನೀನು. ಏನು ಮಾಡಲ್ಲ ನಿನ್ನ ಅದು. ಅಜ್ಜಿ, ಇದ್ರ ಕೈಲಿ ಚಾಕು ಇದೆ. ಏನ ಚಾಕು ಹಿಡ್ಕೊಂಡ್ ಬಂದಿದ್ಯಾ? ಅಜ್ಜಿ, ಅಯ್ಯೋ ಪ್ಲೀಸ್ ಡೋರ್ ಓಪನ್ ಮಾಡಿ ಅಜ್ಜಿ, ಕಾಪಾಡಿ ನನ್ನನ್ನ. ಪಾಪು, ಭಯ ಪಡ್ಬೇಡ, ಅಜ್ಜಿ ಮಾತ್ ಕೇಳು, ಧೈರ್ಯ ತಂದ್ಕೊಮ್ಮ, ಏನು ಆಗಲ್ಲ. ನಾವ್ ಹೆದ್ರು ಅಷ್ಟು ಹೆದರ್ಸುತ್ತೆ ಅದು. ನಿನ್ ಅಕ್ಕಪಕ್ಕ ಏನಾದ್ರು ಇದೆಯಾ ನೋಡು. ಅಜ್ಜಿ, ವಾಸ್ ಇದೆ ಇಲ್ಲಿ. ಅದನ್ನ ಚಕ್ ಅಂತ ಕೈಗೆತ್ಕೋ. ತಗೊಂಡ್ಯಾ ತಗೊಂಡ್ಯಾ ಪಾಪು? ತಗೊಂಡಜ್ಜಿ. ಹಾ ಹಾ, ಈಗ ಬೊಂಬೆ ಹತ್ರ ಬಂತ? ಹತ್ರ ಬಂತು ಅಜ್ಜಿ. ವಾಸ್ ಇದೆ ಅಲ್ಲ, ಅದನ್ನ ತಗೊಂಡು ಅದರ ತಲೆ ಮೇಲೆ ರಪ್ ಅಂತ ಹೊಡಿ. ಅಜ್ಜಿ, ಗೊಂಬೆ
ಕೆಳಗಡೆ ಬಿದ್ದೋಯ್ತು. ಅಜ್ಜಿ ತಲೆ ಹೊಡೆದೋಯ್ತು. ಪಾಪು ಜೋರಾಗಿ ಚಚ್ಚು ಅದ್ನ ಬಿಡ್ಬೇಡ. ಗೊಂಬೆಲ್ ಬಿದ್ದಿದ್ದೆಲ್ಲೋಯ್ತು. ಪಾಪು ಏನಾಯ್ತು? ಅಬ್ಬಾ, ನನಗೆ ಎದ್ರುಕೊಂಡು ಓಡೋಗಿದೆ ಅದು. ಅಜ್ಜಿ ಹೇಳಿದ್ದು ಕರೆಕ್ಟೇ. ನಾವು ಎದ್ರುಕೊಂಡಷ್ಟು ಅದು ನಮ್ಮನ್ನ ಎದುರಿಸುತ್ತೆ. ಸರಿ ಬಲ್ಲಿ ಇದೇ ಅದಕ್ಕೆ. ಏನಾಯ್ತಪ್ಪ? ಪಾಪು ಪಾಪು ಅಜ್ಜಿ ಅಜ್ಜಿ ಗೊಂಬೆ ಹೊಡೋಯ್ತು. ಥ್ಯಾಂಕ್ಸ್ ಅಜ್ಜಿ. ನೋಡು, ನಾನು ಹೇಳಿಲ್ವಾ ಅದೇನು ಮಾಡಲ್ಲ ಅಂತ? ಅಜ್ಜಿ ನಿನ್ ಟ್ರಿಕ್ಸ್ ಎಲ್ಲ ನನ್ನ ಹತ್ರ ನಡೆಯಲ್ಲ. ಯಾರೇ ನೀನು? ನನ್ ಕುಟುಂಬದ ಹಿಂದೆ ಯಾಕೆ ಬಿದ್ದಿದ್ಯಾ? ಯಾರ್ ನೀನು? ಯಾರೇ? ನಿನ್ಕೋ 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 ನಿನ್ಕೋ. ಏಯ್ ನಿನ್ಕೊಳ್ಳೆ. ಅವಳನ್ನ ಈ ಮರ ಕಟ್ ಹಾಕಿ ಬೆಳಗಾದ್ಮೇಲೆ ಬಿಡಿ. ಸರಿ ಮೇಡಮ್, ಆಯ್ತು. ನನ್ನ ತನಕ ಬಂದ್ಬಿಟ್ಟ ನೀನು. ಇದೇ ತರ ಮಾಧುರಿನೂ ಬಂದಿದ್ಲು, ಮುಗಿಸ್ಬಿಟ್ಟೆ. ನಿನ್ನನ್ನು ಅದೇ ತರ ಮುಗಿಸ್ತಾ ಇದ್ದೆ. ಆದ್ರೆ ನಿನ್ನ ಅದೃಷ್ಟ ಚೆನ್ನಾಗಿದೆ. ಯಾಕಂದ್ರೆ ನೀನು ನನ್ ಮುಖ ನೋಡ್ಲಿಲ್ಲ ರಚನಾ. ಪಾಪ ಬದುಕೊಳ್ಳಿ ಅಂತ ಒಂದು ಅವಕಾಶ ಕೊಡ್ತಾ ಇದ್ದೀನಿ. ಇದ್ರಿಂದ ನೀನು ಬುದ್ಧಿ ಕಲ್ತು ನೆಟ್ಟಗಿದ್ರೆ ಓಕೆ. ಇಲ್ಲ ಅಂದ್ರೆ ಮಾಧುರಿಗಾದ ಗತಿನೇ ನಿನಗೂ. ಇವತ್ ರಾತ್ರಿ ಎಲ್ಲ ಸಂಜೀವನು ಕೃಷ್ಣನು ನೀನ್ ಕಾಣ್ದೆ ಬೀದಿ ಬೀದಿ ಅಲ್ಕೊಂಡು ಒದ್ದಾಡ್ಬೇಕು, ಗೊಳೋ ಅಂತ ಅಳ್ಬೇಕು. ಮಜಾ ಇರುತ್ತೆ, ನೋಡ್ತೀವಿ.